ಏಷ್ಯಾ ಕಪ್ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ಫೈಟ್ ನಡೀತಾ ಇದೆ. ಟೀಮ್ ಇಂಡಿಯಾದ್ದು ನಾಟಕ ಅಂತ ಹೇಳಿ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರ ನಾಟಕವನ್ನು ತೋರಿಸ್ತಾ ಇದೆ ಎಂದು ಆರೋಪ ಮಾಡಿದ್ದಾರೆ. ಈಗಾಗಲೇ ಆಡಿರಬೇಕಾದ್ರೆ ಟ್ರೋಫಿ ತೆಗೆದುಕೊಳ್ಳುವಲ್ಲಿ ಏನು ಸಮಸ್ಯೆ, ಅವರು ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಇದೆಲ್ಲ ಒಂದು ಡ್ರಾಮಾ ಮಾಡಿದ್ದಾರೆ, ಇವರು ಆಡಲೇಬಾರ್ದಾಗಿತ್ತು, ಇವರು ಇದು ತಮಾಷೆ ಅಂತ ಹೇಳಿದ್ದು ಉದಿತ್ ರಾಜ್. ಇತಾಪ್ ಮುಖಂಡ ಸೌರಭ್ ಭಾರದ್ವಾಜ್ರಿಂದಲೂ ಕೂಡ ವಿವಾದಾತ್ಮಕ ಹೇಳಿಕೆ ಬಂದಿದೆ. 15 ದಿನಗಳ ಹಿಂದಿನ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ ಸೌರಭ್ ಭಾರದ್ವಾಜ್. ಭಾರತೀಯ ಆಟಗಾರರು ನಕ್ವಿ ಜೊತೆ ಕೈ ಕುಲುಕ್ತಾ ಇರತಕ್ಕಂಥ ವಿಡಿಯೋ ಇದೆ. ಇಲ್ಲಿ 15 ದಿನದ ಹಿಂದೆ ಇವರೇ ಕೈ ಕುಲುಕ್ತಾ ಇರತಕ್ಕಂಥ ವಿಡಿಯೋ ಇದೆ. ಆಗ ಟೀಮ್ ಇಂಡಿಯಾ ಆಟಗಾರರಿಗೆ ಆವಾಗ ಏನೂ ಆಗಿರಲಿಲ್ವಾ, ಈಗ ಟೀಮ್ ಇಂಡಿಯಾ ಆಟಗಾರರಿಗೆ ಹೊಸ ಸ್ಕ್ರಿಪ್ಟನ್ನು ಕೊಟ್ಟಿದ್ದಾರೆ ಇವರು ಅಂತ ಟ್ವೀಟ್ ಮಾಡಿದ್ದಾರೆ. 15 ದಿನದ ಯಾವ ನಖ್ವಿ ಜೊತೆಯಲ್ಲಿ ಇವರೇ ಶೇಕ್ ಹ್ಯಾಂಡ್ ಮಾಡಿದ್ರೋ ಇದೇ ನಖ್ವಿಯಿಂದ ಏಷ್ಯಾ ಕಪ್ ಗೆದ್ದ ಮೇಲೆ ಟ್ರೋಫಿ ಯಾಕೆ ತೊಗೊಳ್ಳಿಲ್ಲ ಇವರು. ಇವತ್ತು ಟ್ರೋಫಿ ತೊಗೊಳ್ದೇ ಇದ್ದರೆ 15 ದಿನದಿಂದ ಇವ್ರು ಶೇಕ್ ಹ್ಯಾಂಡ್ ಮಾಡಿದ್ದು ಯಾಕೆ, ಯಾವುದು ಗೊತ್ತಿರಲಿಲ್ವ ಇವರಿಗೆ, ಅವತ್ತೇ ರಿಜಿಸ್ಟರ್ ಮಾಡಬೇಕಾಗಿತ್ತು ಅದನ್ನು ಅಂತ ಅವರು ಪೋಸ್ಟ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಆಪ್ ನಾಯಕರಿಗೆ ಬಿಜೆಪಿಯಿಂದ ತಿರುಗೇಟು ಬಂದಿದೆ. ರಾಹುಲ್ ಗಾಂಧಿ ಮೌನವಾಗಿ ಹಾಕಿದ್ದಾರೆ. ಟೀಮ್ ಇಂಡಿಯಾವನ್ನು ಯಾಕೆ ರಾಹುಲ್ ಗಾಂಧಿ ಅಭಿನಂದಿಸಲಿಲ್ಲ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಭಾರತದ ಗೆಲುವಿನ ಬಗ್ಗೆ ಮೌನ ವಹಿಸಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ರಾಹುಲ್ ಪಾಕ್ ಸೇನಾ ಮುಖ್ಯಸ್ಥರ ಆತ್ಮೀಯ ಸ್ನೇಹಿತ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ ಆಕ್ರೋಶ ವ್ಯಕ್ತಪಡಿಸಿರುವುದು. ಕಾಂಗ್ರೆಸ್ ದೇಶದ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ಕಾಂಗ್ರೆಸ್ಸನ್ನು ಪಾಕಿಸ್ತಾನದ ಬಿ ಟೀಮ್ ಅಂತ ಕೂಡ ಭಂಡಾರಿ ಕರೆದಿದ್ದಾರೆ. ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಟೀಮ್ ಇಂಡಿಯಾದ ಗೆಲುವು ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷವನ್ನು ಪ್ರಜ್ಞಾಹೀನ ಸ್ಥಿತಿಗೆ ತಳ್ಳಿದೆ ಅಂತ ಪೋಸ್ಟ್ ಮಾಡಿದ್ದಾರೆ.